ಸ್ನೇಹಿತರೆ, ತೆಂಗಿನ ಸಸಿ ಕಾಯಿ ಆಯ್ಕೆ ಬಗ್ಗೆ ನಾವೊಂದು ಸಣ್ಣ ಕಿರು ವಿಡಿಯೋ ಮಾಡ್ತಾಯಿದ್ದೀವಿ. ತೆಂಗಿನ ಬಿತ್ತನೆಗೆ ಸೂಕ್ತವಾದ ಸಮಯ ಬಂದು ನವಂಬರ್ ಡಿಸೆಂಬರು. ನಾವು ಆಲ್ರೆಡಿ ಈಗ ನವಂಬರ್ ಕಾಯಿನ ಸೆಲೆಕ್ಟ್ ಮಾಡಿದ್ದೀವಿ. ಮರಗಳು ಯಾವ ಥರ ಇರಬೇಕು ಅಂದರೆ ನೋಡಿ, 15ರಿಂದ 20 ಕಾಯಿ ಒಳಗಡೆ ಇರಬೇಕು. ಆ ಕಾಯಿನ ನಾವು 20 ಕಾಯಿ ಬಂದರೆ 20 ಕಾಯಿ ಸೆಲೆಕ್ಟ್ ಆಗಲ್ಲ. ಅದರಲ್ಲಿ ಕೆಲವು ಆಕಾರ ಚೆನ್ನಾಗಿರಲ್ಲ, ಕೆಲವು ದುಡುವಾಗಿರೋ ಕಾಯಿಗೂ ಸಿಗ್ತವೆ. ನೋಡಿ, ಕಾಯಿ ನಾವು ಬಿತ್ತನೆ ಕಾಯಿ ತಗೋತಿದ್ದಾಗೆ ಈ ಥರ ದುಂಡಿಗಿರಬೇಕು. ಮತ್ತು ಇದು ಮೇಲ್ಗಡೆ ಕಣ್ಣು ಚಪ್ಪಟೆ ಆಕಾರವಾಗಿರಬೇಕು. ಯಾವುದೇ ಕಾಯಿನೂ ಉದ್ದಕ್ಕಿರೋ ಕಾಯಿಗಳನ್ನ ನಾವು ಸೆಲೆಕ್ಟ್ ಮಾಡಲ್ಲ. ಕಾಯಿ ಮಿನಿಮಮ್ಮು 500ರಿಂದ 600 ಗ್ರಾಮ್ ಕಾಯಿ ಇರಬೇಕು. ಇದು ನವಂಬರ್ ಡಿಸೆಂಬರ್ಲಿ ಕಾಮನಾಗಿ 500-600 ಗ್ರಾಮ್ ಕಾಯಿ ಬರುತ್ತೆ. ಹಾಗಾಗಿ ಈ ಕಾಯಿನ ಸೆಲೆಕ್ಟ್ ಮಾಡ್ತೀವಿ. ನಾವು ಮರಗಳು ನೋಡಿದಾಗ ನೀವು ಮರದಲ್ಲಿ ಸಾಮಾನ್ಯವಾಗಿ ಒತ್ತಡದಲ್ಲಿ ಗರಿಗಳಿರಬೇಕು. ಗರಿ ತೆಳುವಾಗಿರಬಾರ್ದು ಮತ್ತು ಮರದಿಂದ ಗರಿ ಬಗ್ಗಿರಬಾರ್ದು. ಆ ಥರ ಮರಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಮರದಲ್ಲಿರುವಂಥ ಕಾಯಿನ ತಂದು ನಾವೇನಂದರೆ 99% ಒಣಗಿರಬೇಕು ಮರದಲ್ಲಿ. ಕಾಯಿ ಹಸಿ ಇರೋದನ್ನ ಕೀಳಬಾರ್ದು. ಕಿತ್ತು ಕಾಯಿ ಯಾವುದೇ ಹಸಿ ಇರೋ ಕಾಯಿನ ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. 80ರಿಂದ 90% ಕಾಯಿ ಹಣ್ಣಾಗಿದ್ದು ಆ ಕಾಯಿಗಳನ್ನ ತೆಗೆದು ನಾವು 1-1.5 ತಿಂಗಳು ನೆರಳಲ್ಲಿ ಇಡಬೇಕು, ಬಿಸಿಲು ಹಾಕ್ಬಾರ್ದು. ಅದನ್ನು ಡಿಸೆಂಬರಲ್ಲಿ ನಾಟಿ ಮಾಡಿದ್ರೆ ನಾವು ಕರೆಕ್ಟಾಗಿ 7ರಿಂದ 8 ತಿಂಗಳಿಗೆ ಅದು ಮೊಳಕೆ ಬರೋಕ್ಕೆ ಶುರು ಆಗ್ತದೆ. 7-8 ತಿಂಗಳು ಮೊಳಕೆ ಬಂದರೆ 8-9ನೇ ತಿಂಗಳು ಅದು 2-2.5 ಗರಿಗಳು ಬರ್ತವೆ. ಕಾಯಿನ ನಾವು 90 ಡಿಗ್ರಿ ಅಂತ ಹೇಳ್ತೀವಿ ನಾವು, ಅಲ್ಲ 75 ಅಥವಾ 60 ಡಿಗ್ರಿ ಅಂತೀವಿ. ಕಾಯಿನ ಈ ಥರ ಓರಿಯಾಗಿಡ್ಬೇಕು. ಹೀಗೆ ಅದು ಹಿಂಗೆ ತಲ್ಕಳಕ್ಕಾಗಿರ್ಬೋದು ಅಥವಾ ಸ್ಟ್ರೈಟು ಇರ್ಬೋದು. ಕಾಯಿ ಒಂದು 70% ನೀರು ಕಣ್ಣಿಗೆ ಟಚ್ ಆಗೋ ಥರ ಇಟ್ಟು ಅದನ್ನು ನಾವು ಒಣಗರಿಗಳಿಂದ ಮುಚ್ಚಬೇಕು. ಕಾಯಿನ ಒಟ್ಲು ಅಥವಾ ನಾಟಿ ಅಂತ ಹೇಳ್ತೀವಿ. ಈ ಕಾಯಿ ನಾಟಿ ಮಾಡೋ ಟೈಮಲ್ಲಿ ಕಾಯಿ ಮೇಲಿರುವಂಥ ಕಣ್ಣನ್ನು ನೀಟಾಗಿ ಓಪನ್ ಮಾಡಿ ಕಾಯಿನ 65-70 ಡಿಗ್ರಿನಲ್ಲಿ ಅಥವಾ 80 ಡಿಗ್ರಿನೆಲ್ಲ ಸರಿ ವಾರಿಯಾಗಿಟ್ಟು ಅದನ್ನು ತೆಳುವಾಗಿ ಮಣ್ಣು ಹಾಕೋದ್ರ ಮುಖಾಂತರ ಅದು ಪ್ರತಿ 7 ತಿಂಗಳಿಗೆ ಮೊಳಕೆ ಬರ್ತದೆ ಅಂತ ಹೇಳ್ತೀವಿ. ಕಾಯಿ ಯಾವುದೇ ಕಾಯಿ ಮೇಲೆ ಕಜ್ಜಿ ಅಥವಾ ಕುಂಡ ಇರೋಂಥ ಕಾಯಿನ ಬಳಕೆ ಮಾಡಬಾರ್ದು. ಆ ಥರ ಇದ್ದರೆ ಆ ಕಾಯಿನ ಎತ್ತಿಟ್ಬಿಡಿ. ಈ ಕಾಯಿ ತೀರ ದಪ್ಪದ ಕಾಯಿನೂ ಬೇಡ. ಒಂದು ಕೈಲಿ ಹಿಂಗೆ ಇಟ್ಕೊಂಡ್ರೆ ನಮಗೆ ಆ ಕಾಯಿ ನಮ್ಮ 2 ಕೈನಿಂದ ಇಟ್ಕೊಳ್ಳೋಷ್ಟು ಮಾತ್ರ ಇರಬೇಕು. ಅತಿ ದಪ್ಪದ ಕಾಯಿ ನೀರು ಜಾಸ್ತಿ ಇರೋದ್ರಿಂದ ಏನು ಜರ್ಮಿನೇಷನ್ ಅಂತೀವಿ ಅಥವಾ ಹುಟ್ಟುವಿಕೆ ಕಡಿಮೆ ಆಗ್ತಿದೆ. ಅದರಿಂದ ರೈತರು ಕಾಯಿ ನಾಟಿ ಮಾಡೋ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಏನಂದರೆ ಕಾಯಿನ ಅತಿಯಾಗಿ ಭೂಮಿ ಕೆಳಗಡೆ ಹಾಕ್ಬಾರ್ದು. ಏರುಮಡಿ ಪದ್ಧತಿ ಉತ್ತಮ ಅಂತ ಹೇಳ್ತೀವಿ. ನಾವೇನಪ್ಪ ಅಂದರೆ ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಭೂಮಿ ಮಟ್ಟದಲ್ಲಿ ಕಾಯಿ ಇಟ್ಟು ಅದನ್ನು ಗರಿಗಳಿಂದ ಮುಚ್ಚಬೇಕು. ಒಂದು 3ರಿಂದ 4 ತಿಂಗಳು ಫೆಬ್ರವರಿವರೆಗೆ ಸ್ವಲ್ಪ ತುಂತುರು ನೀರು ಕೊಟ್ಕೊಂಡು ಅದು ಎಲ್ಲ ಕಾಯಿಗಳು ಒಂದೇ ಸಮ ಜರ್ಮಿನೇಷನ್ ಬರೋ ಥರ ನಾವು ಕಾಯಿಗಳನ್ನ ಬಳಕೆ ಮಾಡಬೇಕು. ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಕಾಯಿನ ಅತಿಯಾಗಿ ಆಳಕ್ಕೆ ಇಟ್ಟರೆ ಅದು ಕಾಯಿ ಜರ್ಮಿನೇಷನ್ ಕಡಿಮೆ ಬರ್ತದೆ. ಆಮೇಲೆ ಗರಿಯಿಂದ ಮುಚ್ಚೋದ್ರಿಂದ ಏನಪ್ಪ ಅಂದರೆ ತೇವಾಂಶನ ಹಿಡಿದಿಡ್ತದೆ. ಆಮೇಲೆ ಬೇಕು ಅಂದರೆ ನೀವು 1 ಟೈಮ್ 2 ಟೈಮು ಗೆಜ್ಜಲು ಪುಡಿ ಅಂತೀವಿ ಅಥವಾ ಇದು ಫ್ಲೋರೈಡ್ ಕಾರ್ಡು ಅದನ್ನು ಇದ್ರ ಮೇಲೆ ಹರ್ಚೋದ್ರಿಂದ ಇಲಿ ಅಥವಾ ತೋಡಗಳು ಬೀಳೋದು ಕಡಿಮೆ ಆಗ್ತದೆ. ಗೆಜ್ಜಲು ಬೀಳೋದ್ರಿಂದನೂ ತೆಂಗಿನ ಕಣ್ಣಿಗೆ ಗೆಜ್ಜಲು ಬಿಟ್ಟರೆ ಕೊಳೆ ರೋಗ ಬರ್ತದೆ. ಅಂದರೆ ಕಣ್ಣ ಮೇಲೆ ಗೆಜ್ಜಲು ತಿಂದಿರ್ತದೆ. ಆನಂತರ ಗಿಡ ಮೊಳಕೆ ಬರೋದ್ರಿಂದ ಕಾಯಿ ಸುಳಿ ಕೊಳೆ ರೋಗ ಬಂದು ಮೊಳಕೆ ಸಾಯ್ತವೆ. ಹಾಗಾಗಿ ತೆಂಗಿನ ಮರದ ಇದು ಅಷ್ಟೇ, ನೀವು ಯಾವ ಥರ ಹಾಕಿರೋ ಕಾಯಿ ಉಡ್ತದೆ, ಬಟ್ ಹಿಂಗೆ ಹಾಕ್ಬಾರ್ದು. ಹಿಂಗೆ ಮಡಗಿದ್ರೂ ಉಡ್ತದೆ, ಬಟ್ ಹಿಂಗೆ ಮಡಗೋದ್ರಿಂದ ನಾವು ಪ್ಯಾಕೆಟ್ಗೆ ಹಾಕೋಕ್ಕೆ ಸ್ವಲ್ಪ ಹಿಂಸೆ ಆಗ್ತದೆ. ಹಂಗಾಗಿ ನಾವು ಸ್ವಲ್ಪ ಕ್ರಾಸಾಗಿಟ್ಟು ಕಾಯಿನ ಜರ್ಮಿನೇಷನ್ ಬರ್ಬೇಕಾದ್ರೆ ಅದು ಕ್ರಾಸಾಗಿ ಹುಟ್ಟೋ ಥರ ನೋಡ್ಕೋಬೇಕು. ಅಥವಾ ಫುಲ್ಲು ತಟ್ಟಿಗೆ ಅರ್ಧದಲ್ಲಿ ಕಾಯಿ ಬಂದರೆ ಪ್ಯಾಕೆಟ್ಗೆ ಇಡೋದು ಕಷ್ಟ ಆಗ್ತದೆ. ಹಾಗಾಗಿ ನಾವು 60-75 ಡಿಗ್ರಿ ಅಥವಾ 80 ಡಿಗ್ರಿ ಒಳಗೆ ವಾರಿಯಾಗಿ ಕ್ರಾಸ್ ಆಗಿರೋದ್ರಿಂದ ಕಾಯಿ ಪ್ಯಾಕೆಟ್ಗೆ ಹಾಕೋಕ್ಕೆ ಈಸಿ ಆಗ್ತದೆ ಅಂತ. ಈಗ ನಾವು 8 ತಿಂಗಳಾದ ನಂತರ ಈ ಗಿಡಗಳನ್ನ ನಾವು ಪ್ಯಾಕೆಟಿಗೆ ಶಿಫ್ಟ್ ಮಾಡ್ತೀವಿ. ಪ್ಯಾಕೆಟಿಗೆ ಶಿಫ್ಟ್ ಮಾಡಿ ಆಲ್ರೆಡಿ ಆಗಲೇ 1 ತಿಂಗಳಾಗಿದೆ. ಇದು 16ರಿಂದ 15 ತಿಂಗಳು ಅಂದರೆ 15ರಿಂದ 16 ತಿಂಗಳು ಅಥವಾ 18ನೇ ತಿಂಗಳಿಗೆ ನಾಟಿಗೆ ಸೂಕ್ತವಾಗ್ತದೆ. ಈ ಗಿಡಕ್ಕೆ ನಾವು ಒಂದು ಪ್ಯಾಕೆಟ್ಗೆ ನಾವು ಮಿಕ್ಸಬಲ್ ಗೊಬ್ಬರಗಳು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಮಣ್ಣು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಗಿಡನ ಪ್ಯಾಕೆಟ್ ಮಾಡ್ತೀವಿ. ಈ ಪ್ಯಾಕೆಟ್ ಮಾಡಿ ಒಂದು 7ರಿಂದ 8 ತಿಂಗಳು ಪ್ಯಾಕೆಟ್ ಇರುತ್ತೆ. ಅಲ್ಲಿಗೆ 1.5
ವರ್ಷ ಅಂದರೆ 16ರಿಂದ 17 ತಿಂಗಳು ಅಥವಾ 18 ತಿಂಗಳಿಗೆ ನಮ್ಮ ಗಿಡಕ್ಕೆ ಸೂಕ್ತವಾಗ ನಾಟಿಗಾಗುವಂಥ ಗಿಡಗಳು ಬರ್ತವೆ. ಈ ಗಿಡಗಳು ನೋಡಿ ಇವಾಗಲೇ 16-15 ತಿಂಗಳಾಗಿದೆ. ಪ್ರತಿ ನವಂಬರ್ ಡಿಸೆಂಬರ್ನಲ್ಲಿ ನಮ್ಮಲ್ಲಿ ಸಾಕಷ್ಟು ಕಾಯಿ ಸಿಗಲ್ಲ. ಎಷ್ಟು ಸಿಗುತ್ತೋ ಅಷ್ಟು ಕಾಯಿನ ನಾವು ಬಿತ್ತನೆಗೆ ಎತ್ಕೊಂತೀವಿ, ಉಳಿದಿದ್ದ ಕಾಯಿನ ಕೊಬ್ಬರಿಗೆ ಹಾಕ್ಕೊಂತೀವಿ. ಹೆಚ್ಚಿನದಾಗಿ ಬಿತ್ತನೆಕಾಯಿ ಬೇಕು ಅಂದರೆ ನಾವು ಗಿಡಗಳನ್ನ ಕಾಯಿ ಒಂದು ರೌಂಡ್ ಕೀಳೋದನ್ನ ಕಡಿಮೆ ಮಾಡಿ ನೆಕ್ಸ್ಟ್ ನವಂಬರಿಗೆ ಬರೋ ಥರ ಉಳಿಸಿ ಆ ಕಾಯಿನ ನಾವು ಬಿತ್ತನೆಗೆ ಹಾಕಬೇಕು. ಬಿತ್ತನೆಗೆ ಈಗ ಸೂಕ್ತವಾದ ಸಮಯ. ಕಾಯಿನ ಎಲ್ಲ ಈ ನವಂಬರ್ ಡಿಸೆಂಬರ್ ಕಾಯಿ ಏನಿದೆ ಅದನ್ನು ಬಿತ್ತನೆಗೆ ಹಾಕ್ಬೋದು. ತದನಂತರ ಜನವರಿಯಿಂದ ಬರೋ ಕಾಯಿನಲ್ಲಿ ನೀರು ಕಡಿಮೆ ಇರುತ್ತೆ, ಆ ಕಾಯಿ ಬಿತ್ತನೆಗೆ ಮಟ್ಟೋಗಿ ಬರೋಲ್ಲ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಜನವರಿ ಆದಮೇಲೆ ಕಾಯಿ ಹಾಕಲ್ಲ. ಹಾಗಾಗಿ ರೈತರು ಬಿತ್ತನೆ ಕಾಯಿ ಬೇಕು ಅಂದರೆ ಸಂಪರ್ಕಿಸ್ಬೋದು. ಇಲ್ಲಾಂದರೆ ತೆಂಗಿನ ಸಸಿಗಳು ಬೇಕು ಅಂತಂದರೆ ನೀವು ಅಡ್ವಾನ್ಸಾಗಿ ಹೇಳಿದ್ರೆ ಸಸಿನ ರೆಡಿ ಮಾಡಿಕೊಡ್ತೀವಿ. ಸ್ನೇಹಿತರೆ, ಈ ಗಿಡಗಳೆಲ್ಲ ರೆಡಿಯಾಗಿ ಮಾರ್ಚ್ ಟು ಏಪ್ರಿಲ್ ಅಥವಾ ಮೇ ಜೂನಲ್ಲಿ ನಾಟಿ ಸಿದ್ಧವಾಗ್ತವೆ. ನಮ್ಮ ಹತ್ರ 1,500ರಿಂದ 2,000 ಗಿಡಗಳಿವೆ. ಆಲ್ರೆಡಿ ಕೆಲವು ಬುಕ್ಕಿಂಗ್ ಆಗಿದೆ. ಇನ್ನುಳಿದ ಗಿಡಗಳು ಸೂಕ್ತ ಸಮಯದ ಬುಕ್ ಮಾಡ್ಕೊಂಡ್ರೆ ಸಿಗ್ತವೆ. ನಿಮ್ಮ ಅವಶ್ಯಕತೆ ಇದ್ದವರು ಈ ಕೆಳಕಂಡ ನಂಬರಿಗೆ ಸಂಪರ್ಕಿಸಿ